ವೀಕ್ಷಕರೇ, ನಾನೀಗ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಆ ಮನುಷ್ಯ ಒಬ್ಬ ದೇಶದ ನಮ್ಮ MP ಆಗಿ ಏನಂದ್ರೆ ಗೊತ್ತಾ, ನಿಮಗೆ ಕೊಡ ಅಂತ ಅನುದಾನನೇ ನನಗೆ ಯಾವುದೂ ಇಲ್ಲ ಅಂತ ಹೇಳಿದ್ರು ಅವರು. ನರೇಂದ್ರ ಮೋದಿ ಅವ್ರ ಹೆಣ್ಮಕ್ಳು ತಾಳಿ ಕೇಳ್ತಾನ, ಅವನಿಗೆ ಹೆಂಡತಿ ಇಲ್ಲ, ಅವನಿಗೆ ತಾಳಿ ಇಲ್ಲ, ಅವ್ನು ಹೆಂಡತಿದ್ದು ಮಂಗಲಸೂತ್ರ ಕೇಳಿದ್ನಲ್ಲ, ಕೇಳ್ರಿ ಅದನ್ನ ಯಾರು ಕೇಳೋದಿಲ್ಲ. ನಾನು ಹೇಳ್ತೀನಿ ಅಂತ ಓಟ್ ಹಾಕಲ್ಲ, ಇನ್ನೊಬ್ರು ಹೇಳ್ತೀನಿ ಅಂತ ಓಟ್ ಹಾಕಲ್ಲ. ಈಗೇನ್ ಜನರ ನಿರೀಕ್ಷೆ ಈಗ ಮಾಡಿದಾರ ಅದ್ರ ಮೇಲೆ ಓಟ್ ಹಾಕ್ತಾರೆ. ಏನ್ ಸರ್ ನಿಮ್ಮ ಹೆಸರು? ನಾಗರಾಜ್. ಏನೋ ಪ್ರಾಮಾಣಿಕವಾಗಿ ಅಂತಿದ್ರೆ? ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಾರೋ ಇಲ್ಲಿ ಅವರಿಗೆ ಬೆಂಬಲ ಮಾಡ್ತಾರೆ. ಯಾರು ಮಾಡ್ಬೋದು ಅಂದ್ರೆ ಯಾರು ಮಾಡ್ತಾರ ನೋಡ್ತಾರೆ, ಅದು ಜನದ್ರ ಮೇಲೆ ನಿರೀಕ್ಷೆ, ನಾವೆಲ್ಲ ಹೇಳಕ್ಕಾಗಲ್ಲ. ಬಟ್ ನೀವು ಓಟ್ ಹಾಕಿದ ಮೇಲೆ ಗೊತ್ತಾಗುತ್ತೆ ಅವ್ರು ಯಾರು ಏನು ಅಂತ. ಇಲ್ಲಿ 100% ಇರೋದೆಲ್ಲ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್? ಯಾಕ್ರಿ ಕಾಂಗ್ರೆಸ್ ಯಾಕ್ರಿ? ಕಾಂಗ್ರೆಸ್ ಅಂದ್ರೆ ಈಗ ಜನರಿಗೆಲ್ಲ ಸಾಕಾರ ಮಾಡೈತಲ್ಲ, ಅದ್ರ ಬೆಂಬಲ ಪಡಿಸ್ತಾರೆ ಈಗ. ಇದ್ರ ಅಂತಾನೆ ಎಲ್ಲರೂ ಓಟ್ ಮಾಡೋದು. ಈಗ ನಾವೇನು ಪ್ರಾಮಾಣಿಕ ನಡೀತಲ್ಲ ಅದ್ರ ಪ್ರಕಾರ ಓಟ್ ಮಾಡ್ತಾರೆ. ಈಗ ಜನದ ಮೇಲೆ ನಿರೀಕ್ಷೆ, ಅದು ಜನ ಏನ್ ಮಾಡ್ತಾರೋ ಅದಕ್ಕೆ ನಿರೀಕ್ಷೆ ಮೇಲೆ ಮಾಡ್ತಾರ. ಅದನ್ನ ನಾನ್ ಹೇಳ್ತೀನಿ ನೀನ್ ಹೇಳ್ತೀನಿ ಅಂತಂದ್ ಯಾರು ಮಾಡಲ್ಲ. ಅದು ಇಲ್ಲಿ ಪ್ರಾಮಾಣಿಕ ಏನ್ ನಡೀತೋ ಅದ್ರ ಮೇಲೆ ನಿರೀಕ್ಷೆ ಮಾಡಿ ಓಟ್ ಹಾಕ್ತಾರೆ. ಈಗ JM ಸಿದ್ದೇಶ್ವರನ ಅಷ್ಟು ಸಾರಿ ಗೆಲ್ಸಿದ್ರಪ್ಪ ನೀವೆಲ್ಲ ಸೇರಿ, ಕೆಲಸ ಮಾಡ್ಲಿಲ್ಲ ಇಲ್ಲಿ ಮಾಡ್ಲಿಲ್ಲ. ಕ್ಷೇತ್ರದಾಗ ಏನು ಕೆಲಸ ಮಾಡ್ಲಿಲ್ಲ. ತಾಲೂಕ್ ಮಾಡ್ತೀವಿ ಅಂದ್ರೆ ಅದನ್ನು ಮಾಡ್ಲಿಲ್ಲ. ಆಮೇಲೆ ಜನದ ಇದನ್ನ ಮಾಡ್ತೀವಿ ಅಂದ್ರೆ ಏನು ಮಾಡ್ಲಿಲ್ಲ. ಈಗ ಕಾಂಗ್ರೆಸ್ನವರಾದ್ರೂ ಇದು ಏನು ಮಾಡಿಲ್ಲ ಅವರು. ಆದ್ರೂ ಏನ್ ಮತ್ತೆ ನಿರೀಕ್ಷೆ, ಜನದ ನಿರೀಕ್ಷೆ ಮೇಲೆ ಮಾಡ್ತಾರ. ಹೌದು, ಏನು ಮಾಡಕ. ಈಗ ಒಂದು ಹೊಸ ಮುಖ ಐತಿ ಇಲ್ಲಿ, ವಿನಯ್ ಕುಮಾರ್ ಅಂತ ಹೇಳಿ, ಅವ್ರಿಗೆ ಚಾನ್ಸ್ ಕೊಡ್ಬೋದಲ್ಲ? ಚಾನ್ಸ್ ಐತೆ ಅವ್ರದ್ದು, ನೋಡೋಣ. ಅವ್ರಿಗೆ ಹೌದಾ? ಅವ್ರದ್ದು ಚಾನ್ಸ್ ಐತೆ, ನೋಡೋಣ. ಅವ್ರನ್ನ ಗೆಲ್ಸಿ ನೋಡೋಣ. ಹೌದಾ? ಸರಿ, ಕಾಂಗ್ರೆಸ್ನವ್ರು ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ, ಒಳ್ಳೇದಲ್ಲ? ಅದಕ್ಕೆಲ್ಲ ಮಾಡ್ತಾರೆ, ಅದಕ್ಕೆ ನಿರೀಕ್ಷೆ ಮಾಡೋದು. ಜನ ಎಲ್ಲ ಯಾರು ಹೋಗೋದಂದ್ರೆ ನಾನ್ ಹೇಳ್ತೀನಿ ಅಂತ ಓಟ್ ಹಾಕಲ್ಲ, ಇನ್ನೊಬ್ರು ಹೇಳ್ತೀನಿ ಅಂತ ಓಟ್ ಹಾಕಲ್ಲ. ಈಗೇನ್ ಜನರ ನಿರೀಕ್ಷೆ ಈಗ ಮಾಡಿದಾರ ಅದ್ರ ಮೇಲೆ ಓಟ್ ಹಾಕ್ತಾರೆ. ಓಕೆ, ಜನ ಯಾರು ನಿಮ್ ಪ್ರಕಾರ ಏನ್ ಅನ್ಸುತ್ತೆ, ಇಲ್ಲಿ ಯಾರು ಸ್ಟ್ರಾಂಗ್ ಇದಾರ ಅಂತ ನಿಮಗ ಅನ್ಸುತ್ತೆ? ಕಾಂಗ್ರೆಸ್ ಫುಲ್ ಸ್ಟ್ರಾಂಗ್ ಇದೆ. ಕಾಂಗ್ರೆಸ್ ಫುಲ್ ಸ್ಟ್ರಾಂಗ್ ಐತಿ. ಬಂದ್ರೆ ಕಾಂಗ್ರೆಸ್ ಬರ್ಬೋದು. ಹೋಸಲ ಗೆದ್ದಿರೋದು ಅದೇ, ನಾವೆಲ್ಲ ಅದಕ್ಕೆ ಕೆಲಸ ಮಾಡಿರೋದು. ಅಲ್ಲ, ಈ ಲೋಕಸಭೆ ಚುನಾವಣೆಗೆ JM ಸಿದ್ದೇಶ್ವರ್ ಬಿಜೆಪಿ ಇಂದ ಗೆದ್ದಿದ್ರು. ಅವ್ರು ಕೆಲಸ ಮಾಡ್ಲಿಲ್ಲ ಹಿಂದೆ. MP ನೀವು MLA ಹೇಳ್ತೀರಿ, MLA MP ಮಾಡಿದ್ವಿ ಅವ್ರನ್ನ. ಹಿಂದೆ MP ಆಗಿದ್ರು, ಮಾಡ್ಲಿಲ್ಲ ಅಲ್ಲಿ ಕೆಲಸ. ನಮ್ಮೂರ್ ಕೆಲಸನೇ ಮಾಡ್ಲಿಲ್ಲ ಅವರು. ಈಗ್ಲೂ ಅವರ MP ಅದಾರ, ಆದರೆ ಮಾಡ್ಲಿಲ್ಲ ಅಲ್ಲಿ ಕೆಲಸನ. ಅದಕ್ಕೆ ಈಗ ಮತ್ತೆ ಬಂದ್ರು ಕಾಂಗ್ರೆಸ್ಸೇ ಬರೋದಿಲ್ಲ. ಕಾಂಗ್ರೆಸ್ಸೇ ಬರೋದು. ಆಯ್ತು. ಏನ್ರಿ ಹೆಸರು? ನಿಮ್ದು ಯಾವ ಪಕ್ಷಕ್ಕೆ ಆಗ್ತೀಯಾ? ನಮ್ಮ ಕೇಂದ್ರದಾಗ ಬಿಜೆಪಿ ಬರ್ಬೇಕು. ಬಿಜೆಪಿ ಬರ್ಬೇಕು. ಯಾಕೆ ಬಿಜೆಪಿ ಬರ್ಬೇಕು? ಕೆಲಸ ಕಾರ್ಯಗಳು ಹಾಕವ, ಏನಾರ ಕೆಲಸ ಕಾರ್ಯಗಳು. ಏನ್ ಕೆಲಸ ಮಾಡ್ಯಾರ ಈಗ ಅವ್ರ? ಏನು ಮಾಡಿಲ್ಲ, ಇನ್ ಮುಂದೆ ಮಾಡ್ತಾರ. ಮುಂದೆ ಮಾಡಿದಾರ. 10 ವರ್ಷ ಮೋದಿ ಪ್ರಧಾನಿ ಆಗಿದ್ರಲ್ಲ, ಏನ್ ಮಾಡ್ಯಾರ? ರೋಡ್ ಕೆಲಸ ಅವು ಇವು ಮಾಡಿದಾರ. ಇನ್ನು ಬಂದ್ರೆ ಮಾಡ್ತಾರಂತ ಅನ್ಸಿಕೆ, ನಮ್ಮ ಅನ್ಸಿಕೆ. ಈ JM ಸಿದ್ದೇಶ್ವರ್ MP ಆಗಿದ್ರಲ್ಲ ಇಲ್ಲೇ, ಅವ್ರೇನ್ ಕೆಲಸ ಮಾಡ್ಯಾರ ಇಲ್ಲೇ? ಅಲ್ಲಿ ಅಂತ ಕೆಲಸ ಏನು ಇಲ್ಲಿ ಮಾಡಿಲ್ಲ ನಮ್ಮ ಕಡೆ ಅವ್ರು. ಮತ್ತೆ ಈ ದಾವಣಗೆರೆ ಲೋಕಸಭಾ ಎಲೆಕ್ಷನ್ ಒಳಗ ಬಿಜೆಪಿ ಗೆಲ್ಲುತ್ತೋ ಕಾಂಗ್ರೆಸ್ ಗೆಲ್ಲುತ್ತೋ? ಮನ್ಸಿಗೆ ಬಿಜೆಪಿನೇ ಗೆಲ್ಲೋದು ಅನ್ಸುತ್ತಾ? ಯಾಕೆ? ಕೆಲಸ ಕಾರ್ಯಗಳು ಮಾಡಿದಾರ ಚೆನ್ನಾಗಿ. ಮತ್ತೆ ನೀವೇ ಹೇಳಿದ್ರಲ್ಲ ಈಗ JM ಸಿದ್ದೇಶ್ವರ್ ಏನು ಕೆಲಸ ಮಾಡಿಲ್ಲ ಅಂತ. ಅವ್ರು ಮಾಡಿಲ್ಲ, ಪಕ್ಷ ನೋಡಿ ಮೋದಿ ನೋಡಿ ಹಾಕ್ಬೇಕು. ಮೋದಿ ನೋಡಿ ಓಟ್ ಮಾಡ್ತೀರಿ? ಓಟ್ ಮಾಡಬೇಕು. ಇಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ನಡೀತೈತೆ. ಮೋದಿ ನೋಡಿ ಮಾಡ್ಬೇಕು. ಕಾಂಗ್ರೆಸ್ ಯಾಕೆ ಬೇಡ? ಅದು ಮಾಡಕ್ಕೆ ಇದ್ರೊಳಗಡೆ 2,000 ಸಾವಿರ ಹಣ ಕೊಡತ್ತಾರ ಹೆಣ್ಮಕ್ಳಿಗೆ, ಕರೆಂಟ್ ಫ್ರೀ ಕೊಟ್ಟಾರ, ಬಸ್ ಫ್ರೀ ಮಾಡ್ಯಾರ. ಫ್ರೀ ಮಾಡ್ಯಾರ, ಅವ್ರವ್ರ ಅನುಕೂಲ ಅವ್ರು ಮಾಡಿದಾರ. ಅವ್ರು ಬರ್ಬೇಕಂತ ಅವ್ರವ್ರ ಅನುಕೂಲ ಅವ್ರು ಮಾಡಿದಾರ. ಒಟ್ ನಿಮ್ದು ಬಿಜೆಪಿ? ಬಿಜೆಪಿ. ಆಯ್ತು, ಥ್ಯಾಂಕ್ ಯು. ಏನ್ ಬ್ರದರ್ ನಿಮ್ಮ ಹೆಸರು? ಪವನ್ ಕುಮಾರ್. ಏನ್ ಮಾಡ್ತೀರಿ? ನಾವು ಡಿಗ್ರಿ ಮಾಡ್ತೀವಿ, ಫೈನಲ್ ಇಯರ್. ಇನ್ನೂ ಓದಾತೀರಿ? ಯಾವಾಗಿಂದ ಓಟ್ ಹಾಕತ್ತೀರಿ? ನಾವು ಓಸತಿ ಹಾಕಿದ್ವಿ. ಹೌದಾ? ಎಲೆಕ್ಷನ್. ಈಗ ಏನ್ ಅನ್ಸುತ್ತಾ, ಯೂತ್ ಅದಿರಿ, ಯಾರು ಗೆದ್ರು ಒಳ್ಳೇದಿಲ್ಲ? ಸರ್ ಬಿಜೆಪಿ ಮೋದಿ ಬರ್ಬೇಕು ಕೇಂದ್ರದಾಗೆ ಅಂತ ಸರ್. ಅವ್ರು ಏರ್ಪೋರ್ಟ್ ಎಲ್ಲ ಮಾಡಿದ್ದಾರೆ, ತುಂಬ ಎಲ್ಲ ಸೈನಿಕರಿಗೆ ಬಹಳ ಸಹಾಯ ಮಾಡ್ತಿದ್ದಾರೆ. ಒಟ್ಟು ಅವಶ್ಯಕತೆ ಐತೆ ಸರ್ ಮೋದಿ ಅವಶ್ಯಕತೆ ಐತಿ. ಇಲ್ಲಿ JM ಸಿದ್ದೇಶ್ವರ್ MP ಅದಾರಲ್ಲ, ಈಗ ಅವರು ಕೆಲಸ ಕಾರ್ಯಗಳು ಏನ್ ಮಾಡಿಲ್ಲ ಸರ್. ಒಟ್ಟು ಇಲ್ಲಿ ಇನ್ ಮುಂದೆ ಈ ಕಾಂಗ್ರೆಸ್ ಬಂತು ಅಂದ್ರೆ ಎಲ್ಲ ಸೋಮಾರಿಗಳು ಮಾಡ್ತದ ಸರ್. ಈಗ 2,000 ಹಾಕ್ಬೋದು, ಅದು ಇದು. ಒಟ್ಟು ಏನು ದುಡಿಯೋದು ತಿನ್ನಕ್ಕೆ ಇದು ಮಾಡ್ತೀವಿ ಸರ್ ಒಟ್ಟು. ಬಟ್ ಹೆಣ್ಮಕ್ಳಿಗೆ ಭಾಳ ಹೆಲ್ಪ್ ಆಗತ್ತಲ್ಲ ಪಾಪ. 2,000 ಸಾವಿರ ಮಾಡ್ತಾರ, 2,000 ಸಾವಿರ ಕೊಡ್ತಾರ, ಬಸ್ ಫ್ರೀ, ಆರಾಮ್ ಓಡಾಡ್ಬೋದು. ಆಮೇಲೆ ಎಲ್ಲ ಕೊಟ್ಕೊಂತ ಈಗ ಮುಂದೆ MP ಎಲೆಕ್ಷನ್ ಬರ್ಲಿ ಅಂತ ಹಂಗ್ ಮಾಡ್ತಾರ ಸರ್. ಈ ಕೇಂದ್ರದಾಗ ಬರ್ಲಿ ಅಂತ ಹಂಗೆ ಫಸ್ಟಿಗೆ ಆಗ್ತದ್ರಿ. ಈಗ ಆಮೇಲೆ ಹೇಳ್ತಾರ ಅವರೇ ದುಡ್ಡೇ ಪ್ರಿಂಟ್ ಓದ್ತೀವಿ ನಾವೇನು ಅಂತ, ಲಾಸ್ಟಿಗೆ ಫೈನಲ್ ಆಗಿ ಡಿಸಿಷನ್ ಎಲ್ಲದ ಹಾಕಲ್ಲ ಅಂತ ಆಮೇಲೆ ಇದು ಮಾಡ್ತಾರೆ. ಈಗ ನಮಗೆ ಒಟ್ಟು ಇದು ಬರ್ಬೇಕಂತ ಅಷ್ಟೇ ಸರ್. ಬಿಜೆಪಿ ಬರ್ಬೇಕು. ಈಗೆಲ್ಲ ಏರ್ಪೋರ್ಟ್ ಎಲ್ಲ ಒಳ್ಳೊಳ್ಳೆ ಚೆನ್ನಾಗಿ ಕೆಲಸ ಕಾರ್ಯಗಳು ಮಾಡ್ತಿದ್ದಾರೆ. ಈಗ ನಮ್ಗೆಲ್ಲದಕ್ಕೂ ಈಗ ಸ್ಕಾಲರ್ಶಿಪ್ಗೋಸ್ಕರ ಅವಾಗೆಲ್ಲ 5,000 ಹಂಗೆ ಹಾಕಾರ ಸರ್. ಈಗ ನಮಗೆ
ಈಗ ಅಷ್ಟು ಹಾಕಿಲ್ಲ ಸರ್ ಒಟ್ಟು. ಈಗ ಈ ಕ್ಷೇತ್ರ ನೋಡ್ತಿದ್ರ ಸದ್ಯದ ಟ್ರೆಂಡ್ ಹೆಂಗೈತಿ ಅಂದ್ರ ಬಿಜೆಪಿ ಬರ್ಬೋದಪ್ಪ ಇಲ್ಲ ಕಾಂಗ್ರೆಸ್ ಬರ್ಬೋದಪ್ಪ ಏನ್ ಅನಿಸ್ತೈತಿ ಈಗ? ಈಗ ಕಾಂಗ್ರೆಸ್ ಬರ್ಬೇಕಂತ ಅಂದ್ರೆ ಸಹ ಈಗ ಅವ್ರು 2,000 ರೂಪಾಯಿ ಅದನ್ನ ನೋಡಿ ಗ್ಯಾರಂಟಿಗಳು ನೋಡಿ ಇದು ಮಾಡ್ತಿದ್ದಾರೆ. ಈಗ ಜಾಸ್ತಿ ದುರಾಲೋಚನೆಯಿಂದ ದೇಶ ಬೆಳಿಬೇಕಂತ ಯಾರು ನೋಡ್ತೀವಿ ಸರ್. ಈಗ ವೈಯಕ್ತಿಕವಾಗಿ ನನಗೆ 2,000 ರೂಪಾಯಿ ಬಂದು ಸಾಕಪ್ಪ, ಮುಂದಿನ ಕಾರ್ಯಗಳಿಗೆ ಹೆಣ್ಮಕ್ಳು ಅದನ್ನ ನೋಡ್ತಾರೆ, ಸಂಘಗಳು ಅವು ಇವು ಅದನ್ನ ಎಡ್ಸಕ್ ನೋಡ್ತಾರೆ. ಏನ್ ಅನಿಸ್ತೈತಿ ಈಗ ಇವ್ರು ಗೆಲ್ಬಹುದಿಲ್ಲಿ ಗೆಲ್ಲು ಚಾನ್ಸಸ್ ಬಾಳ ಐತಿ ಇವ್ರದ್ದು ಅಂದ್ರೆ ಬಿಜೆಪಿನೋ ಕಾಂಗ್ರೆಸ್? ಬಿಜೆಪಿ ಬರ್ಬೇಕಂತ ಐಸ್ ಒಟ್ಟು ಎಲ್ಲ ಬಿಜೆಪಿ ಅಂತಾರೆ ಸರ್ ಒಟ್ಟು. ಅದೇ ಸರ್ ಒಟ್ಟು ಅವ್ರವ್ರ ಕ್ಷೇತ್ರದ ಮೇಲೆ ಡಿಪೆಂಡ್ಸ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಕೇಂದ್ರದಾಗ ಬರ್ಬೇಕು ಸರ್ ಒಟ್ಟು ಮೋದಿ. ಸರ್ ಈಗ ಸಿಚುವೇಶನ್ ಯಾರು ಅದಾರ MLA ನೋಡೋದು ಬೇಡ ಸರ್, ಈ ಕೇಂದ್ರದಾಗ ನೋಡ್ಬೇಕು ಸರ್. ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗತ್ತಲ್ಲ ಈಗ ನಿಮ್ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕಂದ್ರೆ ಇಲ್ಲಿ ಅಂದ್ರೆ ಮೋದಿನೇ ಎಲ್ಲದಕ್ಕೂ ಬರಕ್ಕಾಗಲ್ಲ. ಇಲ್ಲಿ MP ಅಂತ ಇರ್ತಾರಲ್ಲ ಅವ್ರು ಕೆಲಸ ಮಾಡ್ಬೇಕಾಗೈತೆ. ಆ MP ಭಾಳ ಇಂಪಾರ್ಟೆಂಟ್ ಆಕಾರಲ್ಲ. ಈಗ ನೀವು ಮೋದಿನ ನೋಡಿ ಮೋದಿ ಮುಖ ನೋಡಿ ವೋಟ್ ಮಾಡ್ತೀರಿ, ಇಲ್ಲಿ MP ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗ? MP ಕೆಲಸ ಮಾಡ್ತಾರ ಸರ್ ಒಟ್ಟು ಅವ್ರವ್ರ ಮ್ಯಾಗ ಇರ್ಬೇಕು ಸರ್. ಈಗ ಜನಗಳೆಲ್ಲ ನನ್ನ ಇದನ್ನ ಇಷ್ಟಪಟ್ಟು ಹಾಕಿದ್ದಾರೆ ಅಂತ ಅವ್ರ ಮೈಂಡ್ ಸೆಟ್ ನಾಗ ಇರ್ಬೇಕು ಸರ್. ಹೌದು. ಈಗ MP ಅಂದ್ರೆ ಸಹ ಈಗ ಮನೆ ಒಳಗೆ ಯಜಮಾನ್ ಇದ್ದಂಗೆ. ಹೌದು. ಊರಿಗೆ ರಾಜ ಆಗ್ಬೇಕು ಅಂದ್ರೆ ಇವರು ಮೋದಿ ಆಗ್ಬೇಕು ಅಂತ ಸರ್. ಈಗ ಮನೆ ಒಳಗೆ ಎಡವಟ್ ಮಾಡಿದ್ರೆ ನಾವು ಊರಾಗೆ ಒಂಚೂರು ಏನೋ ಒಂದು ಕೆಲಸ ಕಾರ್ಯಗಳು ಮಾಡ್ತಾನೆ ಅನ್ನೋದೊಂದು ನಂಬಿಕೆ ಅಷ್ಟೇ. ಸೊ ಬಿಜೆಪಿ ಬರ್ಬೇಕು ನಿಮ್ಗೆ? ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರತಾಪ. ಯಾರು ಗೆಲ್ಬೋದ್ರಿ ಇಲ್ಲೇ? ಈಗ ಯಾರು ಗೆಲ್ತಾರೆ ಯಾರು ಇದು ಮಾಡ್ತಾರ ಅಂತ ಹೇಳಕ್ಕಲ್ಲ. ನಾವು ಕಾಂಗ್ರೆಸ್ ಗೆಲ್ತತ ಬಿಜೆಪಿ ಗೆಲ್ತತ ಅಂತ ಹೇಳಕ್ಕಲ್ಲ. ಬಿಜೆಪಿ ಕಾಂಗ್ರೆಸ್ ಮಾಡೋ ಹೊಸ ಮಾಡಿದಾರ ನಮ್ಮ ಊರಿಗೆ. ಅದಕ್ಕೆ ನಾವು ಈಗ ಹೊಸನ ತರ್ಬೇಕಂತ ವಿನಯ್ ಕುಮಾರ್ ಇದು ಮಾಡ್ಬೇಕಂತ ನಾವು ವಿನಯ್ ಕುಮಾರ್ ವೋಟ್ ಮಾಡ್ಬೇಕು. ವಿನಯ್ ಕುಮಾರ್ ಹೊಸ ಇವ್ರನ್ನ ತರ್ಬೇಕು, ಪ್ರತಿಭೆಗಳನ್ನ ತರ್ಬೇಕು. ಇವ್ರು ಯಾರು ಕಾಂಗ್ರೆಸ್ನರು ಏನು ಏನು ಒಳ್ಳೇದ್ ಮಾಡಿಲ್ಲ, ಬಿಜೆಪಿನೇ ಯಾವನು ಒಳ್ಳೇದ್ ಮಾಡಿಲ್ಲ ಏನ್ರಿ. ಹಂಗಾಗಿ ಬಿಜೆಪಿ ಬರ್ಬೇಕು, ಕಾಂಗ್ರೆಸ್ ಅವೆರಡು ಹೋದ್ರೇನೆ ಸರಿಯಾಗಿ ಬಿಡತ್ ನಮ್ಗೆ. ಈಗ ವಿನಯ್ ಕುಮಾರ್ನ ಗೆಲ್ಲಿಸ್ಬೇಕಂತ ವಿನಯ್ ಕುಮಾರ್ ಗೆಲ್ಲಿಸ್ಬೇಕಂತ ಹೊಂಟಿದ್ವಿ ನಾವು. ಯಾಕಂದ್ರೆ ನಮ್ಮೂರಿಗೆ ಈಗ ಅವರು ಒಂಚೂರು ಬಲ್ತ್ಕಂದ್ಮೇಲೆ ಏನೇನೋ ಮಾತಾಡ್ತಾರ. ನಮ್ಮ 35 ಸೀಟ್ ಅದಾವೆ, ನಾವ್ ಸರ್ಕಾರ ಕೊಂಡ್ಕಂತೀವಿ, ನಾವ್ ಇದು ಹಂಗ್ ಮಾಡ್ತೀವಿ, ನಾವ್ ಹಿಂಗ್ ಮಾಡ್ತೀವಿ, ಅವನ್ನೆಲ್ಲ ಬಿಡ್ಬೇಕು. ಬಿಟ್ಟು ಅದು ಏನೈತ ಅದನ್ನ ಮಾಡ್ಕೊಂಡು ಊರುಗಳಿಗೆ ಒಳ್ಳೇದ್ ಮಾಡ್ಬೇಕು. ಇದು ವಿಧಾನಸಭಾ ಕ್ಷೇತ್ರ ಇದು. ಹೌದು. ನೋಡು, ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಇದನ್ನ ಕೇಳಿ ಸ್ಕೂಲ್ ಬಿಡಿಸಿ ಎಷ್ಟು ವರ್ಷ ಆಯ್ತು. ಆಮೇಲೆ ಈ ರೋಡ್ ಅನ್ನ MLA ಹೊಸ ಬಂದ ನಾನು ಮಾಡ್ತೀನಿ ಮಾಡಿಸ್ಕೊಡ್ತೀನಿ ಅಂತ ಅರ್ಧಕ್ಕೆ ನಿಲ್ಸಾನ. ಸರಿನಾ? ಆ ರೋಡ್ ಮತ್ತೆ ಈ ಮನೆಗಳು ಇವನ್ನೆಲ್ಲ ಹೊಡಿಯಕ್ರೆ ಇವ್ರಿಗೆಲ್ಲ ಮತ್ತೆ ಅನ್ಯಾಯ ಆಗಿಲ್ಲ, ಮತ್ತೆ ಆ ಕಡೆಗೆಲ್ಲ ಅನ್ಯಾಯ ಆಕತ್ತ. ಅವ್ನ್ ಪರಿಹಾರ ಕೊಡ್ಬೇಕು, ಅದನ್ನ ನಿಂತು ಮಾಡಿಸ್ಬೇಕು. ಕುಡಿಯಕ್ ನೀರಿಲ್ಲ ಏನ್ರಿ, ರೋಡ್ ಇಲ್ಲ, ಒಂದು ಒಳ್ಳೆ ಬಸ್ ಸ್ಟಾಪ್ ಇಲ್ಲ ನಮ್ಮ ಊರಲ್ಲಿ. ಸರಿ ಆಯ್ತು, ಮುಂದೆ ಹೋದ್ರೆ ಆನ್ಗೋಡಲ್ಲಿ ನಾವು ನಮ್ಮ ರೈತರು ಇದು ಮೀಟಿಂಗ್ ಅವು ಹೋಗ್ತಲೇ ಇರ್ತೀವಿ ದಾವಣಗೆರೆ. ಆನ್ಗೋಡಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲಲ್ರಿ, ಜನ ನಿಂತ್ಕೊಂಡ್ ಸಾಯ್ತಲ್ರಿ ಬಿಸಿಲಲ್ಲಿ. ಮತ್ ಇವ್ರೆಲ್ಲ ಏನಕ್ ಮಾಡ್ತಿದಾರೆ ಇವ್ರು? ಹೌದಾ? ಈಗ MP ಅಂತ ಬಂದ್ಬಿಟ್ರ ಎಷ್ಟು ಸರಿ ಗೆಲ್ಸಿರಿ JM ಸಿದ್ದೇಶ್ವರ್ ಅವ್ರನ್ನ? ಅವ್ರ ಏನಾದ್ರು ಕೆಲಸ ಮಾಡ್ಯಾರ? ಇಲ್ಲಿ ಏನು ಮಾಡಿಲ್ಲ ನೋಡ್ರಿ. ಅವ್ನು ನಮ್ಮ ಊರಿಗೆ ಏನು ಮಾಡಿಲ್ಲ. ಸರಿನಾ? ಇವ್ರು ಕಾಂಗ್ರೆಸ್ನವರು ಏನು ಮಾಡಿಲ್ಲ. ಹಂಗಾಗಿ ನಾವು ಈ ಸರಿ ಎಲ್ಲ ಚೇಂಜ್ ಮಾಡ್ಬೇಕಂತ ಮಾಡಿದ್ವಿ. ಚೇಂಜ್ ಮಾಡ್ಬೇಕಂತ. ಕಾಂಗ್ರೆಸ್ ಬೇಡ, ಬಿಜೆಪಿನೂ ಬೇಡ. ಇಂತ ಒಳ್ಳೆ ಯುವಕರು ಒಳ್ಳೊಳ್ಳೆ ಇವ್ರನ್ನ ತಗೊಂಬಂದ್ರೆ ಅವರು ಇದು ಮಾಡ್ತಾರೆ, ಅವ್ರಿಗೂ ಬುದ್ಧಿ ಬರ್ತದಂತ. ಬುದ್ಧಿ ಬರುತ್ತೆ. ಓಕೆ. ಅಜ್ಜ, ಏನ್ ಹೆಸರು ನಿಂದ? ಮಾರುದ್ರಪ್ಪ. ಯಾರು ಬರ್ತಾರೆ ಈ ಸಲ ನಿಮ್ಮ ಕ್ಷೇತ್ರದೊಳಗೆ? ನಮ್ಮ ಮಲ್ಲಿಕಾರ್ಜುನಪ್ಪರೇ ಬರ್ತಾನೆ. ಮಲ್ಲಿಕಾರ್ಜುನಪ್ಪ ಅವ್ರ ಹೆಂಡತಿ ನಿಂತಾರ? ಅವ್ರ ಹೆಣ್ಮಕ್ಳೇ ಬರೋದು, ಕಾಂಗ್ರೆಸ್ ಬರೋದು. ಯಾಕ ಅವ್ ಬರಬೇಕಾದ್ರು ಕಾಂಗ್ರೆಸ್? ಯಾಕೆ ಪಟ್ಟು ಸೋತತ್ತೆ, ಅದ್ ಬರ್ಲೇಬೇಕು ನಮ್ಗೆ. ಅದು ಎದ್ರು ಕಾಂಗ್ರೆಸ್, ಬಿದ್ರು ಕಾಂಗ್ರೆಸ್ ನಮ್ದು. ಹೌದಾ? ನೋಡ್ರಿ, ಅದು ಡಿ ಬಂದರ ಬರ್ಲಿ ಏನಾರ ಬರ್ಲಿ ನಾವ್ ಹಾಕದೇ ಕಾಂಗ್ರೆಸ್ಗೆ. ಹೌದು. ಈ ಬಿಜೆಪಿ JM ಸಿದ್ದೇಶ್ವರ್ ನೋಡಿರೋ ಇಲ್ಲೋ ನೀವು? ನಾವ್ ಎಂದೂ ಹಾಕಿಲ್ಲ, ಅವ್ನ ಮಕ್ಕಳು ನೋಡಿಲ್ಲ. ಹೌದು. ಈ ಸರಿ ಅಂತೂ ಬರೋದಿಲ್ಲ ಅವ್ರ. ಬರ್ಲತ್ರ ಮನೆಗೆ ಹೋಗಿ ಸೀರೆ ಚಡ್ಕಂತ ಕೂತ್ಕೊಳ್ಳಿ, ನಮ್ಗೆ ಅಂತ ಬೇಕ್ರಿ. ಈಗ ಮೋದಿ ಪ್ರಧಾನಿ ಆಗುದು ಬೇಡ? ಬೇಡ, ನಮ್ಗೆ ಬೇಡ. ಮತ್ತೆ ಯಾರಾಗ್ಬೇಕು ನಿಮ್ಗೆ? ನಮ್ಮ ಇಂದಿರಾ ಗಾಂಧಿ ಇಲ್ಲಿಗ, ರಾಹುಲ್ ಗಾಂಧಿ ಅದಾರ. ರಾಹುಲ್ ಗಾಂಧಿ ಆಗ್ಲಿ ಹೇಳು. ಬಡವರಿಗೆ ಅಂತ ಕನ್ನ ಕೊಡ್ತಾನೆ, ಅದನ್ನ ಕಕ್ಕನಕ್ಕೂ ಒತ್ಕೊಂಡು. ಅದಕ್ಕೆ ಕಾಂಗ್ರೆಸ್ ಬರ್ಬೇಕು ನೀವು? ಹೌದು, ಕಾಂಗ್ರೆಸ್. ಸರಿ ಆಯ್ತು. ನಾನು ಹುಟ್ಟಿದ ಕಿಟ್ಲು ನಾನು ಹಾಕಿರೋದೇ ಕಾಂಗ್ರೆಸ್. ಬಿಜೆಪಿಗೆ ನಾನು ಹಾಕಿಲ್ಲ. ಅವ್ನ ಏನಪ್ಪ ಅಂದಿಲ್ಲ, ನನಗೆ 10 ಪೈಸೆ ಚಾ ಕುಡಿಸಿಲ್ವಾಗ. ಒಟ್ಟು ಕಾಂಗ್ರೆಸ್ ಬರ್ಬೇಕಲ್ಲ? ಹೌದು, ಕಾಂಗ್ರೆಸ್ ನಮ್ದು. ಸರಿ ಆಯ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.